ಪ್ರಪಂಚಾದ್ಯಂತ ಇದ್ದಾರೆ ನಮ್ಮ ವಿದ್ಯಾರ್ಥಿಗಳು, ಎಲ್ಲ ಕಡೆ ಇದ್ದಾರೆ. ಅಮೆರಿಕಾದಲ್ಲಿ ಇದ್ದಾರೆ, ಯುರೋಪ್ನಲ್ಲಿ ಇದ್ದಾರೆ, ಮಿಡ್ಲ್ ಈಸ್ಟ್ ಅಲ್ಲಿ ಇದ್ದಾರೆ, ಆಫ್ರಿಕಾದಲ್ಲಿ ಇದ್ದಾರೆ. ಬಹಳ ಜನ ಹೊರಗಡೆ ಹೋಗಿ ಯಶಸ್ಸು ಕಂಡಿದ್ದಾರೆ. ಮೆನಿ ಆಫ್ ದೆಮ್ ಹ್ಯಾವ್ ಬಿಕಮ್ CEOs. ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ರಿಸರ್ಚ್ ಇಂದ ಹಿಡಿದು ಬೇರೆ ಬೇರೆ ತಾವು ತಮ್ಮ ಜೀವನ ಕಟ್ಕೊಂಡಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಅವರು ಇಬ್ಬರು ವಿದ್ಯಾರ್ಥಿಗಳು ಇಲ್ಲಿಂದ ಅವರು NRI ಆಗಿ ಬಂದಿದ್ರು. ಓದ್ಕೊಂಡು ಹೋದ್ರು, ವಾಪಸ್ ಹೋದ್ಮೇಲೆ ಅವ್ರದೇ ಆದಂಥ ದೊಡ್ಡ ಆಸ್ಪತ್ರೆ ಕಟ್ಕೊಂಡು ಒಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಕೊಂಡಿದ್ದಾರೆ. ಇಂಥ ಉದಾಹರಣೆಗಳು ಬೇಕಾದಷ್ಟಿದೆ. ಹಿಂದೇಗೌಡರು ಹೇಳಿದ್ದು ಅಕ್ಷರಶಃ ಸತ್ಯ. ಎಲ್ಲಾದರೂ ಹೋಗುವಾಗ ನಮ್ಮನ್ನು ಬಂದು ಮಾತಾಡಿಸ್ತಾರೆ. ಎಷ್ಟೋ ಜನ ಬಂದು ಸ್ವಲ್ಪ ನಾವು ಇಲ್ಲಿದ್ದ ಅಂದಿರಲ್ಲ, ಹೊರಗಡೆ ಹೋದಾಗ ಸೂಟು ಬೂಟು ಹಾಕೊಂಡಿರ್ತೀವಿ. ಅವಾಗ ಬಂದು ಕೇಳ್ತಾರೆ, ಡಾಕ್ಟರ್ ಪರಮೇಶ್ವರ್ ಅಂತ ಹೇಳಿ ಎಸ್ ಅಂದಾಗ ಐ ಆಮ್ ಫ್ರಮ್ ಸಿದ್ಧಾರ್ಥ ಅಂತ. ನಾನು ಲಾಸ್ ಏಂಜಲ್ಸಲ್ಲಿ ಇಂಡಿಯನ್ ಡಯಾಸ್ಪೋರಾ ಅಡ್ರೆಸ್ ಮಾಡಿದೆ. ಒಂದು 300-400 ಜನ ಡೆಲಿಗೇಟ್ಸ್ ಇದ್ರು. ನಾನು ಮಾತಾಡಿದಾದ್ಮೇಲೆ ಮಾತಾಡುವಾಗ 2-3 ಜನ ಕೈ ಎತ್ತಿದ್ರು ಅಲ್ಲಿ. ನಾನು ಯಾರಪ್ಪ ಏನು ಕೈ ಎತ್ತಾರೆ, ಏನೋ ಪ್ರಶ್ನೆ ಕೇಳ್ಬೋದೇನೋ. ಆವಾಗ ಅಲ್ಲಿಂದ ಹಿಂದ್ಗಡೆಯಿಂದ ಕೂತ್ಕೊಂಡು ವಿ ಆರ್ ಫ್ರಮ್ ಸಿದ್ಧಾರ್ಥ. ಪರಮೇಶ್ವರ್ ಎಲ್ಲಿಗೆ ಹೋಗ್ಲಿ, ವಿ ಆರ್ ಫ್ರಮ್ ಸಿದ್ಧಾರ್ಥ ಎಂದಾಗ ಆಗುವ ಆ ಹೆಮ್ಮೆ, ಆ ಗರ್ವವೇ ಬೇರೆ. ಅಂದ ಹಾಗೆ ಪರಮೇಶ್ವರ್ ಅವರು ಈ ಬಾರಿ CM ಆಗೇ ಆಗ್ತಾರೆ ಅನ್ನೋ ನಿರೀಕ್ಷೆ ಆವೇಶ ಮಾಡಿದ್ದ ಪರಮೇಶ್ವರ್ ಆಗ ಕೇವಲ ಗೃಹ ಸಚಿವರಾಗಿದ್ರು. ಈಗ ಉಪಮುಖ್ಯಮಂತ್ರಿ ಮತ್ತು IT-BT ಖಾತೆ ಸಚಿವ. ಅವರಿಗೆ ಈಗ DK ಶಿವಕುಮಾರ್ ಮುಖ್ಯಮಂತ್ರಿ. ಶಿವಕುಮಾರ್ ಅವರು ಅಪಾರವಾದಂಥ ಅನುಭವ ಇರ್ತಕ್ಕಂಥವ್ರು. ಅವರು ಉಪಮುಖ್ಯಮಂತ್ರಿಗಳಾಗಿದ್ದರು, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿದ್ದರು. ಹಾಗಾಗಿ ಇವತ್ತು ಅವರನ್ನು ಈ ಸಂದರ್ಭದಲ್ಲಿ ಹೈಕಮಾಂಡ್ನವರು ಪರಿಗಣಿಸಿದ್ದಾರೆ. ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತೀವಿ. DCM ಆಗಿರ್ತಕ್ಕಂಥ ತೃಪ್ತಿ ಇದೆ ಸರ್? ತೃಪ್ತಿ ಯಾವಾಗಲೂ ಇರುತ್ತೆ. ಅತೃಪ್ತಿಯಾಗಿ ಯಾವತ್ತೂ ಇಲ್ಲ, ನಾನು ತೃಪ್ತಿಯಾಗೇ ಇದ್ದೀನಿ. ಹೌದು, ಪರಮೇಶ್ವರ್ ಬೇಸರ ಮಾಡಿಕೊಳ್ಳೋರಲ್ಲ. ಯಾಕಂದ್ರೆ ಪರಮೇಶ್ವರ್ ಮೆರಿಟ್ ಸ್ಟೂಡೆಂಟ್ ಅಷ್ಟೇ ಆಗಿರ್ಲಿಲ್ಲ, ಅವರೊಬ್ಬ ಸ್ಪೋರ್ಟ್ಸ್ ಮ್ಯಾನ್ ಕೂಡ ಹೌದು. ಅಥ್ಲೆಟಿಕ್ಸ್ ನಲ್ಲಿ ಚಾಂಪಿಯನ್ ಆಗಿದ್ದವರು. ರನ್ನಿಂಗ್ ರೇಸ್ ನಲ್ಲಿ 10.9 ಸೆಕೆಂಡ್ಗೆ 100 ಮೀಟರ್ ಓಡ್ತಾ ಇದ್ದವರು. ಸ್ಪೋರ್ಟ್ಸ್ ಕೋಟಾದಲ್ಲಿ ಸ್ಕಾಲರ್ಶಿಪ್ ಪಡೆದು ಓದಿದ ಪ್ರತಿಭಾವಂತ. ಹೀಗಾಗಿ ಗೆಲುವು ಸೋಲು ಎಲ್ಲವನ್ನೂ ಕ್ರೀಡಾ ಸ್ಫೂರ್ತಿಯಿಂದಲೇ ಸ್ವೀಕಾರ ಮಾಡ್ತಾರೆ. ದಟ್ ಈಸ್ ಪರಮೇಶ್ವರ್.